ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಧರ್ಮಸ್ಥಳ ಈಗ ಚರ್ಚೆ ದಿನನಿತ್ಯ ಇದ್ದಿದೆ. ಇಡೀ ರಾಜ್ಯದ ತುಂಬ ವಿಶೇಷವಾಗಿ ಮೀಡಿಯಾಗಳಲ್ಲೇ ಗೋಧಿ ಮೀಡಿಯಾಗಳಲ್ಲಿ ಬರ್ತಾ ಇಲ್ಲ, ಒತ್ತಡ ಆಗ್ತಾ ಇಲ್ಲ ಅನ್ನೋದು ನಾವು ಇವಾಗ ಗಮನಿಸಿದ್ದೀವಿ. ಯಾವುದೋ ಮೂಲೆಯಲ್ಲಿ ಬಂದು ಹೋಗ್ತಾ ಇರ್ತಾವೆ ಸುದ್ದಿಗಳು. ಆದರೆ ಯೂಟ್ಯೂಬರ್ಗಳು, ಅಲ್ಲಿ ಹೋರಾಟಗಾರರು ಈ ಒಂದು ಮೂಮೆಂಟನ್ನು ನಿಲ್ಲಿಸಿಲ್ಲ, ಸತತ ಮುಂದುವರೆದ ಅನ್ನುವಂಥದ್ದು ಅಷ್ಟ ಸತ್ಯದ. ಇವತ್ತು ಏನಾದರೂ ಜೀವಂತ ಉಳಿದಿದ್ರೆ ಈ ಧರ್ಮಸ್ಥಳದ ಈ ಒಂದು ಹೋರಾಟದ ಕಿಚ್ಚು ಅದಕ್ಕೆ ಕಾರಣಕರ್ತರು ಈ ಯೂಟ್ಯೂಬರ್ಗಳು. ಅದಾದಂಥ ಅನ್ಯಾಯ, ನೂರಾರು ಕೊಲೆಗಳು, ನೂರಾರು ಜನರ ಮೇಲಾದಂಥ ಅತ್ಯಾಚಾರಗಳು, ಒಂದು ಎರಡು ಎಲ್ಲ ಅವುಗಳನ್ನೆಲ್ಲ ನೆನೆಸ್ಕೊಂಡಾಗ ಇಲ್ಲೇ ಇದು ಹೇಗೆ ಇಲ್ಲಿವರೆಗೆ ಒಂದು ಹಂತಕ್ಕೆ ಬಂದು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಯಾಕೆಂದರೆ ಇವತ್ತು ಇಡೀ ಸರ್ಕಾರನೂ SIT ನೇಮಿಸ್ತು, ವಕೀಲರು ಬೆನ್ನು ಹತ್ತಿದ್ರು, ನಿರಂತರವಾಗಿ ತಿಮ್ಮರೋಡಿಯವರಾಗಿರ್ಬೋದು, ಮಟ್ಟೆನವರಾಗಿರ್ಬೋದು, ರವಿ ಪ್ರಸನ್ನವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದವರು ಎಲ್ಲರೂ ಇವರಿಲ್ಲ ಅಂತಿಲ್ಲ, ಎಲ್ಲ ಹೋರಾಟಗಾರ ಇವತ್ತು ಬಂದಿದ್ದಾರೆ. ಮತ್ತು ಇದನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಒಯ್ಯುವ ಸ್ಥಿತಿಯಲ್ಲಿ ಅವ್ರು ಬಂದು ನಿಂತಿದ್ದಾರೆ ಇವತ್ತು. ಆದರೂ ಯಾರ ಮೇಲೆ